ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಖುಷ್ ವಿಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನೋಡಿ. ನಾನಿವತ್ತು ಇನ್ಸ್ಟೆಂಟ್ ನಿಂಬು ಪಿಕಲ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಯಾವ ಥರ ಮಾಡ್ಕೊಬೋದು, ಮನೇಲೆ ಈಸಿಯಾಗಿ ಟೇಸ್ಟಿಯಾಗಿ ಯಾವ ಥರ ಉಪ್ಪಿನಕಾಯಿ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅಂಗಡೀಲಿ ಎಲ್ಲ ಪ್ರಿಸರ್ವೇಟಿವ್ ಅದು ಎಲ್ಲ ಹಾಕಿರ್ತಾರೆ. ಅದು ವರ್ಷಾನುಗಟ್ಲೆ ಕೆಡ್ದಂಗೆ ಮಾಡಿರ್ತಾರಲ್ಲ, ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರಲ್ಲ. ಹಾಗಾಗಿ ಮನೇಲಿ ಈಸಿಯಾಗಿ ಯಾವ ಥರ ಮಾಡ್ಬೋದು ನೋಡಿ. ನಾನಿವಾಗ ನೋಡಿ 10 ನಿಂಬೆಕಾಯಿ ತಗೊಂಡಿದ್ದೀನಿ. ನಿಂಬೆಹಣ್ಣು ಅದು ನಮ್ಮ ತೋಟದ್ದೇ, ಅದು ನಿಂಬೆಹಣ್ಣು. ನಾವು ಮೊನ್ನೆ ಊರಿಗೆ ಹೋಗಿದ್ವಲ್ಲ, ಆವಾಗ ನಾನು ನಿಂಬೆಹಣ್ಣೆಲ್ಲ ಹಾರ್ವೆಸ್ಟಿಂಗ್ ಮಾಡ್ಕೊಂಡು ಬಂದೆ. ನೋಡಿ, ನಿಂಬೆಹಣ್ಣೆಲ್ಲ ಬೇಗ ನೀರಲ್ಲೆಲ್ಲ ಹಾಕಿ ವಾಶ್ ಮಾಡೋಣ. 10 ನಿಂಬೆಹಣ್ಣಿದೆ, 5 ದಪ್ಪ ಸೈಜ್ ಇದೆ, 5 ಚಿಕ್ಕ ಸೈಜ್ ಇದೆ. ಇವಾಗೆಲ್ಲ ನೋಡಿ ಎಲ್ಲ ವಾಶ್ ಮಾಡಿ ಒಂದು ಬಟ್ಟೆ ತಗೊಂಡು ಒರೆಸ್ಬಿಟ್ಟು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡೋಣ. ಉಪ್ಪಿನಕಾಯಿಗೆ ಸಣ್ಣ ಸಣ್ಣ ಪೀಸ್ ಮಾಡೋದು. ಒಂದು ನಿಂಬೆಹಣ್ಣಲ್ಲಿ ಒಂದು 8-10 ಪೀಸ್ ಮಾಡೋಣ. ನೋಡಿ, ಈ ಥರ ಪೀಸ್ ಮಾಡ್ಕೊಬೇಕು. ಮೊದಲಿಗೆ ಈ ಥರ ಪೀಸ್ ಮಾಡಿ ಇಟ್ಕೊಬೇಕು. ಆಮೇಲೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಬೇಕು. ನೋಡಿ, ಇದನ್ನೆಲ್ಲ ಒಂದು ಜಾರ್ಗೆ ಹಾಕೋಣ, ಒಂದು ಬಾಟ್ಲಿಗೆ ಹಾಕೋಣ. ನೋಡಿ, ಜಾರ್ಗೆ ಹಾಕ್ಕೊಳ್ತೀನಿ ಇವಾಗ ನೋಡಿ ಏನೇನು ಬೇಕು. ಈಗ ಉಪ್ಪಿನಕಾಯಿಗೆ ಅಂದರೆ ನೋಡಿ, ಬೆಳ್ಳುಳ್ಳಿ, ಉಪ್ಪು, ಚಿಲ್ಲಿ ಪೌಡರ್, 1 ಗ್ಲಾಸ್ ಆಯಿಲ್ಲು, ಮೆಂತ್ಯ ಮತ್ತು ಜೀರಿಗೆ, ಬೆಳ್ಳುಳ್ಳಿ ಇಷ್ಟು ಸಾಕು. ಇವಾಗ ನಾನು ಆಯಿಲೆಲ್ಲ ಬಿಸಿ ಮಾಡಿ ತಣ್ಣಗೆ ಮಾಡ್ಕೊಂಡಿದ್ದೀನಿ. ಇನ್ಸ್ಟಂಟಾಗಿ ಮಾಡಬೇಕಲ್ವ, ಹಾಗಾಗಿ ಈಗ ನೋಡಿ, ಈಗ ಒಂದು ಕುಟ್ಟಣಿಗೆ ತೊಗೊಂಡೋದಕ್ಕೆ ಸಾಸಿವೆ ಹಾಗೂ ಮೆಂತ್ಯ ಹಾಕಿ ಕುಟ್ಟೋಣ. ಈಗ ನೋಡಿ, ನಿಮಗೆ ಇವಾಗ ತೋರಿಸ್ತಾ ಇದ್ದೀನಲ್ಲ, ಅದನ್ನೆಲ್ಲ ಮೆಂತ್ಯ ಮತ್ತು ಸಾಸಿವೆ ಎಲ್ಲ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಕುಟ್ಟಣಿಗೆಲ್ಲ ಹಾಕಿ ಇದನ್ನು ಕುಟ್ಟಾನೆ. ಇವಾಗ ಸಾಸಿವೆ ಮತ್ತು ಮೆಂತ್ಯ ಎಲ್ಲ ಹಿಂಗೆ ಹಾಕಿ ಕುಟ್ಬಿಟ್ಟು ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡ್ಕೊಳೋಣ. ನೋಡಿ, ಇವಾಗ ನಾನು ಡೈನಿಂಗ್ ಟೇಬಲಲ್ಲಿ ಇಟ್ಕೊಂಡೇ ಮಾಡ್ತಾಯಿದ್ದೀನಿ. ಇವಾಗ ಬನ್ನಿ ಯಾವ ಥರ ಮಾಡೋದು ನೋಡೋಣ. ಇವಾಗ ನೋಡಿ, ಎಲ್ಲ ಏನೇನು ಐಟಮ್ ಬೇಕು ಅಂತ ಎಲ್ಲ ತೋರಿಸಿದ್ದೀನಲ್ಲ. ಇವಾಗೆಲ್ಲ ಸಣ್ಣ ಕುಟ್ಟಣಿಗೆ ಹಾಕಿ ಎಲ್ಲ ಕುಟ್ಕೊಳ್ಬೇಕು. ನೋಡಿ, ಬನ್ನಿ ಇವಾಗ ನಾವು ಕುಟ್ಟಣಿಗೆ ತಗೊಂಡು ಕುಟ್ಟೋಣ. ನಿಂಬೆಕಾಯಿ ಇವಾಗ ಗ್ಲಾಸ್ಗೆ ಹಾಕಿ ಇಟ್ಟರೆ ಬೇಗ ಕೆಡಲ್ಲ ಫ್ರೆಂಡ್ಸ್. ಇವಾಗ ನೋಡಿ, ಇದು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಒಂದು 3 ಸ್ಪೂನು ಖಾರಕ್ಕೆ ಅಗತ್ಯವಾಗಿರೋದು ಎಷ್ಟು ಬೇಕಷ್ಟು. ಮತ್ತು ನಾನು ಆಯಿಲೆಲ್ಲ ಕಾಯಿಸಿ ಬಿಸಿ ಮಾಡಿ ಇಟ್ಕೊಂಡಿದ್ದೆನಲ್ಲ ಫ್ರೆಂಡ್ಸ್, ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಇವೆರಡು ತೊಗೊಂಡು ಇವಾಗ ಪೌಡ್ರ್ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೀನಿ ಬಿಸಿ ಮಾಡಿ. ಇವಾಗ ಅದು ಕುಟ್ಟಣಿಗೆ ತಗೊಂಡು ಕುಟ್ಟೋಣ. ಇವಾಗ ಅದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ನೈಸ್ಗಾಗೋವರೆಗೂ. ಅದೆಲ್ಲ ಕುಟ್ಟಿ ಪುಡಿ ಮಾಡ್ಕೊಂಡಾದ್ಮೇಲೆ ನೋಡಿ, ಇವಾಗ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಲ್ಲ, ಇವಾಗ ಅದಕ್ಕೆ ಮಿಕ್ಸ್ ಮಾಡೋಣ. ನೋಡಿ, ಇವಾಗ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಒಂದು 1/4 ಪೋಲ್ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ. ಅದನ್ನು ಜಜ್ಜಿ ಆದರೂ ಹಾಕ್ಕೊಬೋದು, ಹಾಗೆ ಆದರೂ ಹಾಕ್ಬೋದು. ನೋಡಿ, ಇವಾಗ ಆಯಿಲ್ ಕಾಯಿಸಿ ಬಿಸಿ ಮಾಡಿದ್ದೀನಲ್ಲ ಫ್ರೆಂಡ್ಸ್, ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗೆಲ್ಲ ಮಿಕ್ಸ್ ಮಾಡೋಣ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಉಪ್ಪಿನಕಾಯಿ ನೋಡಿ, ಆಯಿಲೆಲ್ಲ ಹಾಕ್ಕೊಂಡಿದ್ದೀನಿ. 1 ಬೌಲ್ ಆಯಿಲ್ ತೊಗೊಂಡು 1 ಲೋಟದಲ್ಲಿ ಆಯಿಲೆಲ್ಲ ಕಾಯಿಸಿ ಇಟ್ಟು ಹಾರಿರೋದು ಆಯಿಲ್ ಅದು. ನೋಡಿ, ಇವಾಗ ಉಪ್ಪಿನಕಾಯಿ ರೆಡಿ ಆಯಿತು. ಇನ್ಸ್ಟೆಂಟಾಗಿ ಮನೇಲೆ ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ನಾನು ಉಪ್ಪಿನಕಾಯಿ ತೋರಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ಮನೇಲೆ ಮಾಡ್ಕೊಳ್ಳಿ. ಹೇಗೆ ಬಂದಿದೆ ಉಪ್ಪಿನಕಾಯಿ ಅಂತ ಕಮೆಂಟ್ ಮಾಡಿ. ಇನ್ಸ್ಟೆಂಟಾಗಿ ಮಾಡಿದ್ದೀನಿ. ಇದು 3 ಡೇಸ್ 4 ಡೇಸ್ ಆದಮೇಲೆ ಚೆನ್ನಾಗಾಗುತ್ತೆ ಉಪ್ಪಿನಕಾಯಿ, ಚೆನ್ನಾಗಾಗುತ್ತೆ. ಎಲ್ಲ ಹುಳಿ ಎಲ್ಲ ಬಿಟ್ಕೊಳತ್ತಲ್ಲ.
ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗಿರುತ್ತೆ. ಮನೇಲೇ ಉಪ್ಪಿನಕಾಯಿ ಈಸಿಯಾಗಿ ಹೇಗೆ ಮಾಡ್ಕೊಬೋದು ಅಂತ ತೋರಿಸಿದ್ದೀನಿ. ನೀವು ಮನೇಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.